ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ. ಈ ಟೈಮ್ ನೋಡ್ರಿ 4 ಗಂಟೆ ಆಗೈತಿ. ಇವತ್ತು ನೋಡ್ರಿ ನಮ್ಮ ತಂಗಿ ಬರ್ಡೇ ಐತಿ. ಆ್ಯಕ್ಚುಲಿ ಇವತ್ತು ಇದು ಯಾವಾಗ ನೋಡಿ, ಇವತ್ತು ಮಂಗಳವಾರ ಐತಿ. ಇವತ್ತು 15th ನೋಡ್ರಿ, ಜುಲೈ 15 ನಮ್ಮ ತಂಗಿ ಬರ್ಡೇ ಐತಿ. ಇವತ್ತು ನಮ್ಮ ತಂಗಿ ಬರ್ಡೇ ಮಾಡೋಕೆ ಸರ್ಪ್ರೈಸಾಗಿ ಹೋಗ್ಬೇಕಂತ ಮಾಡಿ ನೋಡ್ರಿ. ದಿವ್ಯಾ ನಾನು ಹೇಳಿಲ್ಲ ಬರ್ತೀವಿ ಅಂತೇಳಿ. ಅವ್ರ ಹಸ್ಬೆಂಡು ಇಲ್ಲಿ ನೋಡ್ರಿ, ಅವರು ಊರಿಗೆ ಹೋಗ್ಯಾರ, ಬೆಂಗ್ಳೂರಿಗೆ ಹೋಗ್ಯಾರ. ಹಂಗಾಗಿ ಒಬ್ಬಕ್ಕೆ ಆಗ್ಯಾರ. ಅದಕ್ಕೆ ಪಾಪಗೆ ಕೇಕ್ ಕಟ್ ಮಾಡೋಕೆ ಒಲ್ಲ ನಾತ. ಅದಕ್ಕೆ ಸುಮ್ಮನೆ ನಾವು ಆಕೆ ಹೇಳಾರೆ ಹೋಗಿ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ಬೇಕಂತ ಹೊಂಟೀವಿ. ಲೀವ್ ಏನು ತೊಗೊಂಡಿಲ್ಲ ನೋಡ್ರಿ, ಇದಷ್ಟು ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ. ಈಗ ಹೋಗಿ ನೆಕ್ಸ್ಟ್ ನಾಳೆ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಂತ ಚಿನ್ನು ನಾನು ದಿವ್ಯಾ 3 ಮಂದಿ ಹೊಂಟಿವಿ. ಹೋಗಿ ಮತ್ತೆ ಮಾರ್ನಿಂಗ್ ಜಲ್ದಿ ಬರ್ಬೇಕು ನೋಡಿ, ಯಾಕಂದ್ರೆ ನಂದು ಡ್ಯೂಟಿನೂ ಐತಿ, ದಿವ್ಯಾನ್ ಕಾಲೇಜ್ ಮತ್ತು ಚಿನ್ನೊಂದು ಸ್ಕೂಲ್ ಐತಿ. ಬರ್ರಿ ಹೋಗಮು. ಈಗ ನೈಟ್ ತನಕ ಏನೆಲ್ಲ ಆಗತ್ತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಅಂತ. ನೋಡ್ರಿ ನಮ್ಮ ಮೈದ್ನದು ಅವರು ಹೊರಗಡೆ ಹೊಂಟಿದ್ರು, ಅಂದ್ರೆ ಹಾಸ್ಟೆಲ್ಗೆ ಹೊಂಟಿದ್ರು. ನಮ್ಗೆ ಡ್ರಾಪ್ ಮಾಡಿ ಹೋದ್ರು. ನಾವು ಇಲ್ಲಿ ಕೇಕ್ ತೊಗೊಳಕ್ಕೆ ಬಂದೀವಿ ನೋಡ್ರಿ. ಎಲ್ಲಿ ತೊಗೊಳಮ್ ಕೇಕ್? ಎಲ್ಲಿ ಎಲ್ಲರೂ ತೊಗೊಂಡು ನೋಡಿ. 7th ಒಂದಕ್ಕೆ ಹೊಂಟಿವಿ ನೋಡ್ರಿ ಕೇಕ್ ತೊಗೊಳಕ್ಕೆ. ಇಬ್ಬರು ಇವ್ರೇನು ಸ್ಕೂಲ್ಗೆ ಹೋಗೋರ್ಗತ್ತೆ ಬ್ಯಾಗ್ ಹಾಕೊಂಡು ಹೆಂಗೆ ಬಂದಾರ ನೋಡ್ರಿ. ಕಾಲೇಜ್ಗೆ ಸ್ಕೂಲ್ಗೆ ಹೋಗೋರ್ಗತ್ತೆ. ಕೇಕ್ ತೊಗೊಂಡು ನೋಡ್ರಿ. ಈಗ ಕೇಕ್ ತೊಗೊಂಡು ಆಟೋ ಹಿಡಿದು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಯಾಕಂದ್ರೆ ಟೈಮ್ ಇಲ್ಲಿ ನೋಡ್ರಿ, ಆಲ್ರೆಡಿ ಟೈಮ್ ಬಂದು 4:15 ಆಗೈತಿ. ಮತ್ತು ಇಲ್ಲಿಂದ ಹೋಗ್ಬೇಕಾದ್ರೆ 5:05 ಆಗುತ್ತೆ ನೋಡ್ರಿ. ಈಗ ಬರೀ ಪಟ್ ಒಂದು ಆಟೋ ಹಿಡಿದು ಆಟೋಲಿಂದ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಈ ಮೆಕ್ಕಿ ತರಿ ತೊಗೋಬೇಕಂತ ಬಂದಿ ನೋಡ್ರಿ. ನೋಡ್ರಿ ಆಟೋಕ್ಕೆ ವೇಟ್ ಮಾಡ್ಕೋಬೇಕು. ಕೇಳಿ ನೋಡು, ಬಸ್ ಬರಲ್ಲ ಇಲ್ಲಿ. ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ರಿ, ಆಟೋ ಹಿಡ್ಕೊಂಡು ಬರೀ ಪಟ್ಟಿಗೆ ಬಸ್ ಹಿಡ್ಕೊಂಡು ಹೋಗು. ಮತ್ತು ಟೈಮ್ ತರಿಗೆ ನೋಡ್ರಿ, ಫೋನ್ 5 ಆಗ್ಬತ್ತು. ನಾ ಹೋಗೋತಿ ನೋಡ್ರಿ ಬಸ್ಸಿಗೆ. ನಾವು ಮುಂದೆ ಹೊಂಟಿದ್ದೇವೆ ಬೈಪಾಸಿಗೆ. ನಮ್ಮ ಅಣ್ಣನೂ ಅದೇ ಬಸ್ಸಿಗೆ ಹತ್ತಿದ್ದೆ ನೋಡ್ರಿ. ಫುಲ್ ಖುಷಿ ಆಗ್ಬಿಡ್ತಾವ ಅವನಿಗೂ. ಅವನು ಬರಂಗೆ ಬಂದ ನೋಡ್ರಿ, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾನಲ್ಲ ಬಾಗೇವಾಡಿಯಿಂದ ಬಿಜಾಪುರ. ಬರೋ ಹೊತ್ತಿಗೆ ಅದೇ ಬಸ್ಸಿಗೆ ಐತಿ, ಅದೇ ಬಸ್ಸಿಗೆ ನಾವು ಹತ್ತಿದ್ವಿ. ನೋಡ್ಬಿಟ್ಟು ಚಿನ್ನು ಅಂತ ಫುಲ್ ಖುಷಿ ಆದ ನೋಡೋರು ಮಾಮ ನೋಡಿ. ಅದ್ರಾಗ ನೋಡ್ರಿ ಮಾಮ ಹಳ ಇಬ್ಬರು ಕೂಡಿದ್ರೆ ಮುಗೀತು ನೋಡ್ರಿ. ಫುಲ್ ಟೈಮ್ ಪಾಸ್. ನೀವು ಹಾಡಾಡವ ಮಾಮ ಕೇಳವ ನೋಡ್ರಿ. ಬರ್ರಿ ಹಂಗೆ ಮಾಡಿ ಹೂವಿನಿಪ್ರಿಗೆ ಬಂದು ರೀಚ್ ಆಗಿ ನೋಡ್ರಿ. ಬಂದು ವೇಟ್ ಮಾಡತ್ತೇವೆ. ಧನುಷ್ ನಮ್ಮ ಕೂಡ ಬರತ್ತಾನ. ಅವ ಸ್ಕೂಟಿ ತೊಗೊಂಬಂದ ನೋಡ್ರಿ. ಮುಂದೆ ಬಾಗೇವಾಡಿ ಹೋಗ್ಯಾನ. ನಾವು ಡೈರೆಕ್ಟ್ ಹುನಿಪ್ರಿಗೆ ಬಂದೀವಿ. ಅದಕ್ಕೆ ಅವನ ಜೊತೆ ಸ್ವಲ್ಪ ಬ್ಯಾಗ್ ಅದಾವಲ್ಲ, ಅಲ್ಲಿ ಕ್ರಾಸಿಂಗ್ ಇರ್ತೀವಿ. ಅವ್ರು ಆ ಕಡೆ ಹೋಗ್ತಾರತ್ತೆ ನೋಡ್ರಿ. 6:00 ಆಯ್ತು ನೋಡ್ರಿ ಬರ್ಬೇಕಾದ್ರೆ. ಆ್ಯಕ್ಚುಲಿ ಜಲ್ದಿನೇ ಬರ್ಬೇಕು ಅಂದ್ಕೊಂಡ್ವಿ. ಸೇಮ್ ಡೈಲಾಗ್ ಯಾವಾಗಲೂ ಅದೇ ನೋಡ್ರಿ. ಧನುಷ್ ಬಂದ, ಇಲ್ಲೇ ವೇಟ್ ಮಾಡಾಕತ್ತೀವಿ. ಬಂದ ಹೂವಿನಿಪ್ರಿಗೆ ಹೋಗೋ ಹೊತ್ತಿಗೆ ನೋಡ್ರಿ ಫುಲ್ ಟ್ರಾಫಿಕ್ ಜಾಮ ನೋಡ್ತಿರ್ಬೋದು ನೀವು. ಎಷ್ಟೆಲ್ಲ ವೆಹಿಕಲ್ಸ್ ಅದಾವು. ಆಮೇಲೆ ಕಾರ್ ಇದು ಎಲ್ಲ. ಯಾಕಂತಂದ್ರೆ ನೋಡ್ರಿ ಇಲ್ಲಿ ಯಾವಾಗಲೂ ಒಂದು ಇರಂಗಿಲ್ಲ. ಇವತ್ತು ಯಾಕೆ ಇಷ್ಟ ಅದಾವ ಅಂದ್ರೆ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರು ಬರಾಕತ್ತಾರಂತ ನೋಡ್ರಿ. ಏನೋ ಫಂಕ್ಷನ್, ಏನೋ JDS ಏನೋ ಇದು ಐತಿ, ಫಂಕ್ಷನ್ ಅದು ಐತಿ. ಹಾಗಾಗಿ ನಮ್ಮ ಸಾನ್ವಿಯರ್ ಸ್ಕೂಲ್ ಒಳಗೆ ಅದು ಬರಾಕತ್ತಾರಂತ. ಹಾಗಾಗಿ ನಮ್ಗೆ ಗೊತ್ತೇ ಇಲ್ಲ ನೋಡ್ರಿ. ನಾವು ಅಂದ್ಕೊಂಡ್ರು ಇಷ್ಟ್ಯಾಕಲ್ಲ ಬಂದವ ಅಂತೇಳಿ ಬ್ಯಾನರ್ ಅದ ಹಾಕಿದ್ರು. ಬಟ್ ಅಷ್ಟೊಂದೇನು ಕಮೆಂಟ್ ಮಾಡಿದ್ದಿಲ್ಲ. ಈಗ ನೋಡ್ರಿ ಹೂವಿನಿಪ್ರಿಗೆ ಬಂದ್ವಿ. ನಮ್ಮ ತಂಗಿ ಒಳಗದ ಆಕಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಬಂದೀವಿ ಎಲ್ಲ. ಇಲ್ಲಿ ಅದಕ್ಕೆ ಬಾಗೇವಾಡಿ ಹೋಗಿ ನೋಡ್ರಿ, ಡೈರೆಕ್ಟ್ ಇಲ್ಲೇ ಬಂದು. ಬರ್ರಿ ನಮ್ಮ ತಂಗಿ ಏನು ಮಾಡಾಕತ್ತಾಳ ಒಳಗದ ನೋಡ್ರಿ ನಮ್ಮ ತಂಗಿ. ಚಿನ್ನ ನೋಡ್ರಿ ಇಲ್ಲೆಲ್ಲ ಇಲ್ಲೇ ಓಪನ್ ಮಾಡ್ಕೊಂಬಂದು ನನ್ನ ಕೇಕಾಗಿ. ಈಗ ಚಿನ್ನ ಸಕಾಶ್ವಾ ಚಿನ್ನು ಸರ್ಪ್ರೈಸ್ ಎಲ್ಲರೂ ಕೂಡ ಸರ್ಪ್ರೈಸ್ ಮಾಡ್ರಿ ನೋಡ್ರಿ. ಇಲ್ಲಿ ದಿವ್ಯಾ ಸರ್ಪ್ರೈಸ್ ಗಿಫ್ಟ್ ಕೊಡ. ಇದು ಕೇಕ್ ಕಟ್ ಮಾಡಕ್ಕೆ ಬಂದೆ ನೋಡ್ರಿ ಸರ್ಪ್ರೈಸ್ ಆಗಿ.
ವಿಶ್ ಹ್ಯಾಪಿ ಬರ್ಡೇ. ಆಕಿಂದ ಕಾಲೇಜ್ ಬಿಟ್ಟು ಚಿನ್ನೊಂದು ಸ್ಕೂಲ್ ಬಿಟ್ಟು ನಾನು ಡ್ಯೂಟಿ ಬಿಟ್ಟು ಬಂದೆ ನೋಡ್ರಿ. ಬಂದು ಸರ್ಪ್ರೈಸ್ ಕೊಟ್ಟು ಮತ್ತು ನೆಕ್ಸ್ಟ್ ಡೇ ವಾಪಸ್ ಹೋಗ್ತೀವಿ ಮಾರ್ನಿಂಗ್. ಯಾವುದೂ ಬಿಡಂಗಿಲ್ಲ. ಆದ್ಯ ಅದು ಎಲ್ಲರೂ ಹೊರಗೆ ಹೋಗ್ಯಾರತ್ತ, ಅವ್ರಿಗೆ ಸರ್ಪ್ರೈಸ್ ಕೊಡಂಬರ್ರಿ. ಸರ್ಪ್ರೈಸ್ ಆದ್ಯ, ಸರ್ಪ್ರೈಸ್ ಸಾನು, ಸರ್ಪ್ರೈಸ್ ನೋಡ್ರಿ. ಇವರೆಲ್ಲ ಫುಲ್ ಹೋಗಿ ಬಿಜಾ ಇಲ್ಲಿ ಬಾಗೇವಾಡಿ ಒಳಗೆ ಇದು ಬಿಜಾ ಏನಂತಾರ ಮುನಿಪುರಿಗಳೊಳಗೆ ಇದು ಬಂದಾರ ನೋಡ್ರಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಬಂದಾರ. ಅಯ್ಯೋ ಲೈಟೇ ಹೋದು. ಅದಕ್ಕೆ ಅವರೆಲ್ಲರೂ ಫುಲ್ ಇದು ಎಷ್ಟಿತ್ತು ನೋಡ್ರಿ. ನೀವು ಜಸ್ಟ್ ಫುಲ್ ಟ್ರಾಫಿಕ್ ಜಾಮ್ ಇತ್ತು ನೋಡ್ರಿ. ಗದ್ಲಂದ್ರೆ ಗದ್ಲಿದ್ದು. ಅದಕ್ಕೆ ಬೈಕ್ ನಿಂದ್ರಿಸಿ ಒಂದು 2 ನಿಮಿಷ ಜಸ್ಟ್ ನಾವು ಗಾಡಿ ಇಳಿದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರು ನಮ್ಮ ಎದುರಿಗೆ ಬಂದರು. ನಾವೇನು ಅಷ್ಟು ನೋಡ್ಬೇಕಂತ ನಿಂತಿದ್ದಿಲ್ಲ, ಬಟ್ ಸಡನ್ನಾಗಿ ಎದುರಿಗೆ ಬಂದು ನೋಡಿದ್ರು ನೋಡಿ. ಚಲೋ ಆಯ್ತು ನೋಡಿದ್ರು ಗದ್ಲ. ಬರೀ ಜಸ್ಟ್ ಬಂದೀವಿ. ಬರೀ ಕಂಟಿನ್ಯೂ ಆಗಿ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ಮತ್ತೆ ನಮ್ಮ ತಂಗಿ ಬರ್ರಿ ನಮ್ಮ ತಂಗಿದು ಸಿಂಪಲ್ ಆಗಿ ಕೇಕ್ ಕಟಿಂಗ್ ಮಾಡಕತ್ತೀವ. ಅವ್ರ ಹಸ್ಬೆಂಡ್ ನೋಡ್ರಿ ಊರಿಗೆ ಹೋಗ್ಯಾರ ಅಂತ ಹೇಳಿದ್ನಲ್ಲ, ಅವ್ರ ಊರಿಂದನೇ ಫೋನ್ ಮಾಡಿ ಯಾರು ಕೊಡೋ ಕೇಕ್ ತರಿಸಿದ್ರತ್ತ ಆಲ್ರೆಡಿ. ನಾವೊಂದು ಕೇಕ್ ತಂದೀವಿ, 2 ಕೇಕ್ ತಂದು ನೋಡ್ರಿ. ಬರೀ ಕೇಕ್ ಕಟ್ ಮಾಡಿಸು ಮತ್ತೆ ಇಲ್ಲೇ ಮನೆಯೊಳಗೆ ಸುಮ್ ಏ ಚಿನ್ನು ಬಾ ಕಟ್ಬಿಡಿ. ಅದೇ ಫೋನ್ ತಾ ಬಾಯ್ ಕಡೆ ಬರ್ರಿ. ಫುಲ್ ಹಿಂಗ ಟಿಪ್ಪಿಗೆ ಹ್ಯಾಪಿ ಬರ್ಡೇ ಟು ಯು, 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 ಹ್ಯಾಪಿ ಬರ್ಡೇ ಟು ಮೈ ಗಾಡ್. ಎಲ್ಲ once again wish you many more happy returns of today, Asha. Thank you all. And you and mommy wish ಮಾಡಿ ಎಲ್ಲರೂ ಜೋರಿಗೆ ಜೋರ್ ಚಿನ್ನು. Happy birthday. Thank you. Happy birthday. ಈಗ ನೋಡ್ರಿ ಎಲ್ಲರೂ ಊಟ ಮಾಡತ್ತೆ. ಊಟ ಅಂತ ನೋಡ್ರಿ ಇವತ್ತು ಒಪ್ಪತ್ತಿತ್ತು, ಹಾಗಾಗಿ ಅಲ್ಲೇ ಊಟ ಮಾಡಿ ಬಂದಿದ್ದೆ. ನಮ್ಮ ತಂಗಿ ನಮ್ಮ ಸಂಬಂಧ ಬಿಸಿ ಉಪ್ಪಿಟ್ಟು ಮಾಡಿದ್ಲು. ಎಲ್ಲರೂ ಕೂಡಿ ಒಪ್ಪಿಟ್ಟು ತಿನ್ನು ಬರ್ರಿ. ನಾಷ್ಟ ಮಾಡಿ ಬರ್ರಿ ಎಲ್ಲರೂ. ಊಟ ಟೈಮಿಗೆ ನಾಷ್ಟ ಮಾಡತ್ತೀವಿ ನೋಡ್ರಿ ಎಲ್ಲರೂ. ಇವತ್ತಿನ ವಿಡಿಯೋ ನೋಡ್ರಿ. ಚಿನ್ನು ಏನು ಮಾಡ್ತಾನೆ ಇವತ್ತು. ಇಷ್ಟೊತ್ತನ ಊಟ ಅದೆಲ್ಲ ಮಾಡಿದ್ವಿ. ನಮ್ಮ ಎಲ್ಲರೂ ಮಲ್ಕೊಳಕತ್ತೀವಿ ನೋಡ್ರಿ. ಟೈಮ್ ಬಂದು ತಿರುಗಿ ಎಷ್ಟು 12 ಗಂಟೆಗೆ ಅದ. ಚಿನ್ನು ವಿಡಿಯೋ ಏನು ಮಾಡಪ್ಪ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್, see you.